ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಅನುಸ್ ಬ್ಯೂಟಿ ಆ್ಯಂಡ್ ಬ್ಲಾಗ್ ಕನ್ನಡ ಚಾನಲ್. ಇವತ್ತು ಒಂದು ಬ್ಲಾಗ್ ಶೇರ್ ಮಾಡೋಣ ಅಂತ ಹೇಳಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನ 1 ಗಂಟೆಗೆ. ನೀವು ನೋಡ್ತಾ ಇರ್ಬೋದು. ಸೊ ಮಧ್ಯಾಹ್ನ 1 ಗಂಟೆ ಆಗಿದೆ. ಸೊ ನನ್ನ ಮಗ ಕೂಡ ಇನ್ನೇನು ಸ್ಕೂಲಿಂದ ಬರ್ತಾನೆ. ಸೊ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಇಷ್ಟೊತ್ತು. ಸೊ 3 ಸಾರಿ ಡಿಲೀಟ್ ಮಾಡಿ 3 ಸಾರಿ ಅಪ್ಲೋಡ್ ಮಾಡಿದ್ದೀನಿ ಬಿಕಾಸ್ ಟೆಕ್ನಿಕಲ್ ಇಶ್ಯೂ ಇತ್ತು. ಸೊ ಅದ್ರದ್ದು ಕೂಡ ಕಮೆಂಟ್ಸ್ಗೆ ರಿಪ್ಲೈ ಮಾಡೋದೆಲ್ಲ ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ಇವಾಗ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ವ್ಲಾಗ್ ಸ್ಟಾರ್ಟ್ ಮಾಡಿ ಆಮೇಲೆ ಯಾವುದಾದ್ರೂ ವಿಡಿಯೋ ಮಾಡೋಣ, ಯಾವುದಾದ್ರೂ ಟಾಪಿಕ್ ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಊಟ ಕೂಡ ಆಗಿಲ್ಲ. 2 ಗಂಟೆ 2:30 ಆಗುತ್ತೆ ಊಟ ಮಾಡೋದಷ್ಟು. ಪಾಪು ಬಂದಮೇಲೆ ಅವ್ನಿಗೆ ಊಟ ಮಾಡಿಸಿ ಮಲಗಿಸಿ ಆಮೇಲೆ ಊಟ ಮಾಡ್ತೀನಿ. ಸೊ ಇವತ್ತೇನು ಪರ್ಟಿಕ್ಯುಲರ್ ಟಾಪಿಕ್ ಏನಿಲ್ಲ ವ್ಲಾಗ್ ಮಾಡೋದಕ್ಕೆ, ಸಿಂಪಲ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ. ತುಂಬ ದಿನ ಆಯಿತು ವ್ಲಾಗ್ ಮಾಡಿ, ಅದಕ್ಕೋಸ್ಕರ. ಸೊ ತುಂಬ ಜನ ಕೇಳಿದ್ರಿ ನಿಮ್ಮ ಮಗನ ಹತ್ರ ಹಾಯ್ ಹೇಳಿಸಿ ಅಂತ. ಸ್ಕೂಲಿಂದ ಬಂದ ತಕ್ಷಣನೇ ಟ್ರೈ ಮಾಡ್ತೀನಿ. ಸೊ ಹೇಳಿಸ್ತೀನಿ ಇವತ್ತು, ಖಂಡಿತ ನೋಡಿ. ಸೊ ಇವತ್ತಿನ ವ್ಲಾಗ್ ಈಗ ಸ್ಟಾರ್ಟ್ ಆಗಿದೆ. ಸೊ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಟ್ರೈ ಮಾಡ್ತಾ ಇದ್ದೀನಿ ರೆಗ್ಯುಲರ್ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ. ಹಾಗೆ ನೀವು ಕೂಡ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರಾಬ್ಲಮ್ಸ್ ಕೂಡ ಹೇಳ್ತಾ ಇದ್ದೀರಾ. ಸೊ ನೀವು ಕಮೆಂಟ್ಸ್ ಹಾಕಿದ ತಕ್ಷಣ ನಾನು ಇಮಿಡಿಯೇಟಾಗಿ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ಬೋದು. ಕೊಟ್ಟಿದ್ದೀನಿ ಕೂಡ ತುಂಬ ಜನಕ್ಕೆ, ಯಾಕಂದರೆ ನಾನು ಯಾವಾಗ ನೋಡಿದ್ರೆ ಆಗ ರಿಪ್ಲೈ ಕೊಡ್ತೀನಿ. ಬಿಕಾಸ್ ನಾನು ಆಲ್ಮೋಸ್ಟ್ ವಾಟ್ಸಪ್ಪಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಸೊ ಅದಕ್ಕೋಸ್ಕರ ಬೇಗನೆ ರಿಪ್ಲೈ ಮಾಡ್ತೀನಿ ನೋಟಿಫಿಕೇಷನ್ ಬಂದ ಕೂಡಲೇ. ಸೊ ತುಂಬ ಜನ ಹೆಣ್ಮಕ್ಳು ರಿಲೇಟೆಡ್ ಪ್ರಾಬ್ಲಮ್ಸ್ಗೆಲ್ಲ ತುಂಬ ಜನ ಕೇಳಿದ್ದೀರಾ. ಸೊ ಅದಕ್ಕೂ ಕೂಡ ನಾನು ನನಗೆ ಗೊತ್ತಿರೋಷ್ಟು ಟಿಪ್ಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಕೂಡ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವು ಒಬ್ಬರು ರಿಕ್ವೆಸ್ಟ್ ಮಾಡಿದ್ರಿ ಅದೇ ಫಸ್ಟ್ ಮಂತ್ ಪ್ರೆಗ್ನೆನ್ಸಿ ಸಿಂಟಮ್ಸ್ ಬಗ್ಗೆ ಹೇಳಿ ಅಂತ. ಸೊ ಅದನ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಮನೆಯಲ್ಲೇ ಟೆಸ್ಟ್ ಮಾಡಿಕೊಳ್ಳದೆ ನಾವು ಪ್ರೆಗ್ನೆಂಟ್ ಅಂತ ಹೇಗೆ ತಿಳ್ಕೊಬೋದು ಅಂತ ಕೇಳಿದ್ವಿ. ಸೊ ಅದನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಬೆಳಗ್ಗೆ ಟಿಫನ್ಗೆ ನಾನು ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ 3 ಮಾಡಿದ್ದೆ. ಸೊ ಮಧ್ಯಾಹ್ನ ನಮ್ಮ ಅತ್ತೆ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಮಧ್ಯಾಹ್ನ ನಮ್ಮ ಅತ್ತೆ ಮಾಡ್ತಾರೆ ಬಿಕಾಸ್ ಇವತ್ತು ಯಾರೂ ಲೇಬರ್ಸ್ ಬಂದಿಲ್ಲ, ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದೀವಿ ಒಂದು 3 ದಿನಗಳ ಮಟ್ಟಿಗೆ. ಸೊ ನಮ್ಮನೇಲಿರೋ ಲೇಬರ್ಸ್ಗಳು ಇಲ್ಲ ಇವತ್ತು, ಯಾಕಂದರೆ ತೋಟದ ಕೆಲಸಕ್ಕೆ ಹೋಗಿದ್ದಾರೆ. ಸೊ ಅಲ್ಲೇ ಊಟ ಮಾಡ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ನನಗೆ, ಹಸ್ಬೆಂಡ್ಗೆ, ಪಾಪುಗೆ, ಅತ್ತೆಗೆ ಮತ್ತು ಅಜ್ಜಿಗೆ ಒಂದು 5 ಜನಕ್ಕೆ ಮನೆಯಲ್ಲೇ ಇರೋಂಥದ್ದು ಏನಾದರೂ ಮಾಡ್ಕೊಳ್ತಾರೆ. ಸೊ ಅದಕ್ಕೆ ಇವತ್ತು ನನಗೆ ಕುಕ್ಕಿಂಗ್ ಕೆಲಸ ಇಲ್ಲ. ಸೊ ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೀ ಆಗಿರೋ ಕಾರಣ. ಸೊ ನೋಡೋಣ ವ್ಲಾಗ್ ಹೇಗಾಗುತ್ತೆ, ಯಾವ್ಯಾವ ಕ್ಲಿಪ್ ಆ್ಯಡ್ ಮಾಡ್ತೀನಿ ಅಂತ. ಸೊ ಮ್ಯಾಕ್ಸಿಮಮ್ ನೈಟ್ ಕುಕ್ಕಿಂಗ್ ಮಾಡಬೇಕು ಅಂದ್ಕೊಳ್ತೀನಿ. ಸೊ ಅದು ವ್ಲಾಗ್ ಕೂಡ ಅಟ್ಯಾಚ್ ಮಾಡ್ತೀನಿ. ಸೊ ನೋಡೋಣ ಹೇಗಾಗುತ್ತೆ ವ್ಲಾಗ್ ಅಂತ. ಸೊ ಈ ವ್ಲಾಗ್ ನೆಕ್ಸ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಅದನ್ನು ಕೂಡ ನೋಡಿ. ಸೊ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾರಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನನ್ನ ಲೇಟೆಸ್ಟ್ ವಿಡಿಯೋ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಎಲ್ಲ ಕೆಳಗಡೆ ಬರುತ್ತೆ. ಸೊ ನೋಡ್ತಾ ಇರಿ, ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಬರುತ್ತೆ. ಗುಡ್. ಎಲ್ಲರೂ ಹೇಗಿದ್ದೀರಾ ಅಕ್ಕ? ನವ್ಯ ಅಕ್ಕ ಚೆನ್ನಾಗಿದ್ದೀರಾ? ನವ್ಯ ಅಕ್ಕ ಚೆನ್ನಾಗಿದ್ದೀರಾ? Love you. I love you. Bye. Bye. ನಾನು 1 ವೀಕಿಂದ ಟ್ರೈ ಮಾಡ್ತಾ ಇದ್ದೀನಿ ನಮ್ಮ ಪಾಪು ಜೊತೆ ಕಾಮಿಡಿ ವಿಡಿಯೋ ಮಾಡೋಣ ಅಂತ. ಬಟ್ ಅವನು ಏನಾದರೂ ಒಂದು ರೀಸನ್ ಹೇಳ್ತಾನೆ, ಅಮ್ಮ ಇವತ್ತು ಸ್ಕೂಲಲ್ಲಿ ತುಂಬ ಸುಸ್ತಾಗ್ಬಿಟ್ಟಿದ್ದೀನಮ್ಮ ಅಂತ. ಸೊ ನಾನು ಯಾವಾಗ ಮಾಡ್ತಾನೋ ಮಾಡಲಿ, ತುಂಬ ಕಷ್ಟ ಬೇಡ ಅಂತ ಸುಮ್ಮನೆ ಇದ್ದೀನಿ. ಸೊ ಅವನು ಊಟ ಮಾಡಿ ಮಲ್ಕೊಂಡ. ನಂದಾದಮೇಲೆ ಎಡಿಟಿಂಗ್ ಕೂತಿದ್ದೀನಿ. ಸೊ ನೆನ್ನೆ ಮಾಡಿದಂಥ ಒಂದು ವಿಡಿಯೋ ಎಡಿಟ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಎಡಿಟ್ ಮಾಡ್ತಾಯಿದ್ದೀನಿ. ಇದು 2-3 ಡೇಸ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ನಾಳೆ ಒಂದು ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ವ್ಲಾಗು. ಸೊ ಅದಾದಮೇಲೆ ಇದು ಎಡಿಟಿಂಗ್ ಆಗಿರೋದಿರುತ್ತೆ. 3 ಡೇಸಲ್ಲಿ ಇದನ್ನು ಅಪ್ಲೋಡ್ ಮಾಡ್ತೀನಿ, ಎಡಿಟ್ ಮಾಡ್ತಿರೋ ವಿಡಿಯೋನ. ಸೊ ವಾಯ್ಸ್ ಕ್ಲಾರಿಟಿಗೋಸ್ಕರ ಹೆಡ್ಸೆಟ್ ಯೂಸ್ ಮಾಡ್ತೀನಿ. ತುಂಬ ಜನ ಹೇಳಿದ್ರಿ ಮ್ಯೂಸಿಕ್ ಜಾಸ್ತಿ ಇದೆ ಅಂತ. ಸೊ ಅದಕ್ಕೋಸ್ಕರ ಹೆಡ್ಸೆಟ್ ಬೈ ಮಾಡಿದ್ದೀನಿ, ವಾಯ್ಸ್ ಕ್ಲಾರಿಟಿ ಗೊತ್ತಾಗುತ್ತೆ ಅಂತ.
ಸೊ ಇದು ವುಮೆನ್ಸ್ ರಿಲೇಟೆಡ್ ಟಾಪಿಕ್ದು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾನು ಇದಾದಮೇಲೆ ಸಂಜೆ ಅಡುಗೆ ವ್ಲಾಗ್ನ ಅಟ್ಯಾಚ್ ಮಾಡಿದ್ದೀನಿ. ಸಂಜೆ ಅಡುಗೆಗೆ ಮಟನ್ ಸಾಂಬಾರು, ಮುದ್ದೆ, ಅನ್ನ. ತುಂಬ ಜನ ಸಾಂಬಾರು ಮತ್ತು ಪಾತ್ರೆನಲ್ಲಿ ಅನ್ನ ಮಾಡೋದು ಹೇಳ್ಕೊಡಿ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಮೊದಲನೇದಾಗಿ ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದು ಮಟನ್ ಸಾಂಬಾರಿಗೆ ಮಸಾಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ 4 ಇದರಲ್ಲಿ ಹೆಚ್ಚಿಟ್ಟಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏಲಕ್ಕಿ 1 2ರಿಂದ 3. ಏಲಕ್ಕಿ ಸಾಮಾನ್ಯವಾಗಿ ಯಾರೂ ಹಾಕಲ್ಲ, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಲವಂಗ 4, ಚಕ್ಕೆ 1 2 ಇಂಚು. ಇದನ್ನು ಹಾಕ್ಕೊಂಡು ಮೆಣಸು 1/2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ಕುರಿ ಅಂದರೆ ಮಟನ್ ಅಂದರೆ ಸ್ವಲ್ಪ ಶೀತ ಇರುತ್ತೆ, ಸೊ ಅದಕ್ಕೋಸ್ಕರ ಮೆಣಸು ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಕಾಳು ಮೆಣಸು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ಥರ ಹುರಿದು ಮಾಡೋದ್ರಿಂದ ಮಸಾಲ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಅದರದ್ದು ಅರೋಮಾ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಎನ್ಹ್ಯಾನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಯೂಶಲಿ ಚಿಕನ್ ಮಟನ್ ಮಾಡುವಾಗ ಹುರಿದು ಮಾಡ್ಕೊಳ್ತೀವಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ, ಹಾಗೆ 2 ಟೊಮ್ಯಾಟೊ ಆ್ಯಡ್ ಮಾಡಿದ್ದೀನಿ. ಟೊಮ್ಯಾಟೊ ಆಪ್ಷನಲ್, ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ ಮೆಣಸಿನ್ಕಾಯಿ, ಮೆಣಸು ಎಲ್ಲ ಹಾಕಿದ್ದೀವಿ. ಸೊ ಅಚ್ಕಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಿವಾಗ ಕೂಲ್ ಆಗಕ್ಕೆ ಬಿಡೋಣ. ನಾನಿಲ್ಲಿ ಅನ್ನಕ್ಕೆ ನೀರಿಟ್ಕೊಳ್ತಾ ಇದ್ದೀನಿ. ಸೊ ಸುಮಾರು 1-2 ಲೋಟ ಹಾಕ್ತೀನಿ ಅಕ್ಕಿ ಅಷ್ಟೇ. ಮುದ್ದೆ ಮಾಡೋದ್ರಿಂದ ಅನ್ನ ಜಾಸ್ತಿ ಬೇಕಾಗಲ್ಲ. ಸೊ ಈ ಮಸಾಲ ಏನಿರುತ್ತೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ತರಿ ಆದರೆ ಟೇಸ್ಟ್ ಇರೋದಿಲ್ಲ. ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಇದನ್ನು ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು, ನೀವು ನೋಡ್ತಾ ಇರ್ಬೋದು. ಸೊ ಮಾಡಿದಂಥ ಪೇಸ್ಟ್ನ ನಾನು ಹುರ್ಕೊಂಡಿರೋ ಅಂಥ ಸೇಮ್ ಬಾಣಲಿಗೆ 3/4 ಭಾಗದಷ್ಟು ಎತ್ತಿಟ್ಬಿಡ್ತೀನಿ. ಸೊ ಇದೇ ಜಾರ್ಗೆ ಇವಾಗ 1-2 ಲೋಟದಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ನಮ್ಮ ಮನೆಯಲ್ಲಿ ನಾರ್ಮಲ್ ಆಗಿ ಮಸಾಲ ಪೌಡರ್ ಅಂತ ಮಾಡ್ಕೋತೀವಿ. ಇದಕ್ಕೆ ಎಲ್ಲ ಥರ ಸ್ಪೈಸಸ್ ಆ್ಯಡ್ ಮಾಡಿರ್ತೀವಿ. ಮಟನ್ ಸಾಂಬಾರು ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ಇದು. ನಮ್ಮನೆ ಚಿಕನ್ ಮಟನ್ಗೆಲ್ಲ ಇದೇ ಯೂಸ್ ಮಾಡ್ತೀವಿ. ಇದು ತುಂಬ ಮಸಾಲೆಗಳು ಆ್ಯಡ್ ಮಾಡಿ ಮಿಲ್ನಲ್ಲಿ ಫ್ಲೋರ್ ಮಾಡಿಸಿರ್ತಾರೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಅದನ್ನು ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು. ಸೊ ಈ ರುಬ್ಕೊಂಡಿರೋದನ್ನ ಎತ್ತಿಟ್ಬಿಡೋಣ. ಸೊ ಈ ಜಾರಲ್ಲಿರೋ ಮಸಾಲಾನ ಲಾಸ್ಟಲ್ಲಿ ನಾವು ತೊಳೆದು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅಕ್ಕಿ ಹಾಕ್ತಾ ಇದ್ದೀನಿ ಇವಾಗ. ನೀರು ಕುದಿಯುವಾಗ ಅಕ್ಕಿ ತೊಳೆದು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಪಾತ್ರೆಗೆ ಯೂಶಲ್ ಆಗಿ ಸ್ವಲ್ಪ ಅಕ್ಕಿ ಅಂಟ್ಕೊಂಡಿರುತ್ತೆ, ಅದಕ್ಕೆ ನೀರು ಹಾಕ್ಕೊಂಡು ಮತ್ತೆ ನಾನು ಅಕ್ಕಿನ ಅದೇ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ಇವಾಗ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ಬರು ಹಾಕ್ತಾರೆ, ನಾವು ಮನೇಲಿ ಹಾಕ್ತೀವಿ, ಕೆಲವರು ಹಾಕಲ್ಲ. ಸೊ ಇದನ್ನು ತಿರುಗಿಸಿ ಅನ್ನ ಆಗೋದಕ್ಕೆ ಬಿಟ್ಬಿಡೋಣ. ಇದನ್ನು ಪಕ್ಕದ ಒಲೆಗೆ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಮಟನ್ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸ್ವರೆಗೂ ತೊಳೆದಿದ್ದೀನಿ. ಮೇಲಿರೋದೆಲ್ಲ ತೆಗಿಬೇಕು, ಸಿಪ್ಪೆ ಅಂದರೆ ಚೆನ್ನಾಗಾಗಲ್ಲ ಅದು. 1/2 ಟೇಬಲ್ ಸ್ಪೂನಷ್ಟು ಉಪ್ಪು, 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1/2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು, ಅರಿಶಿನ ಉಪ್ಪು ಎಲ್ಲ. ಸೊ ಇದನ್ನು ಒಂದು ಅರ್ಧ ಗಂಟೆ ಟೈಮ್ ಮ್ಯಾರಿನೇಟ್ ಮಾಡೋಣ. ಸೊ ಇವಾಗ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಟನ್ ಫ್ಯಾಟ್ ಇರೋದ್ರಿಂದ ಎಣ್ಣೆ ಕಮ್ಮಿನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಂದೇ ಒಂದು ಈರುಳ್ಳಿನ ಉದ್ದುದಾಗಿ ಹೆಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ತೊಳೆದು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋಂಥ ಮಟನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಟನ್ ಮ್ಯಾರಿನೇಟ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಸ್ಮೆಲ್ ಇರುತ್ತೆ, ಅದೆಲ್ಲ ಚೆನ್ನಾಗಿ ಹೋಗುತ್ತೆ. ಹಾಗೆಯೇ ಬೇಗ ಕುಕ್ ಆಗುತ್ತೆ, ಟೆಂಡರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಬೇಗ ಕುಕ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಇದು ಟೇಸ್ಟ್ ಕೂಡ ಡಿಫ್ರೆಂಟ್ ಬರುತ್ತೆ. ಸೊ ಇವಾಗ ಇದನ್ನು 1/2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಉಪ್ಪು ಹಾಕೋದ್ರಿಂದ ಮಟನ್ಗೆ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕಾದ್ರೇ ಉಪ್ಪು ಹಿಡಿಯುತ್ತೆ. ಸೊ ಉಪ್ಪು ಇವಾಗಲೇ ಹಾಕ್ಕೊಳ್ಳೋದು ಒಳ್ಳೆಯದು. ಸೊ ನಾವು ಲಾಸ್ಟಲ್ಲಿ ನೋಡಿಬಿಟ್ಟು
ಕಮ್ಮಿ ಆಗಿದ್ರೆ ಇನ್ನೂ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತೀನಿ. ಸೊ ಇದು ಲಿಡ್ ಕ್ಲೋಸ್ ಮಾಡಿ ಆಲ್ಮೋಸ್ಟ್ 15 to 20 ಮಿನಿಟ್ಸ್ ಅಷ್ಟು ಕುಕ್ ಮಾಡಬೇಕು. ಇವಾಗ ಅನ್ನ ಆಗಿದೆಯಾ ಅಂತ ನೋಡೋಣ. ನೀವು ನೋಡ್ತಾ ಇರ್ಬೋದು ಇದು ಇವಾಗ ಆಲ್ಮೋಸ್ಟ್ ಒಂದು 70% ಅಷ್ಟು ಕುಕ್ ಆಗಿದೆ. ಸೊ ಇನ್ನೂ ಕುಕ್ ಆಗಬೇಕು ಕೂಡ. ಸೊ ನೀರು ಸ್ವಲ್ಪ ಜಾಸ್ತಿ ಇದೆ, ನೀರು ಬಸಿಬೇಕು. ಸೊ ಇವಾಗ ಇದು ಆಲ್ಮೋಸ್ಟ್ ಬಸಿಯೋ ಥರ ಆಗಿದೆ. ಅಂದರೆ ನಾವು ಅದು ಹಿಸುಕ್ದಾಗ 2 ಹೋಳಾಗಬೇಕು, ಅಂದರೆ ತುಂಬ ಸಾಫ್ಟ್ ಇರಬೇಕು. ಸೊ ಅಲ್ಲಿವರೆಗೂ ಇದನ್ನು ಕುಕ್ ಮಾಡಿದ್ದೀನಿ ನಾನು. ಇವಾಗ ಇದನ್ನು ಬಸಿತಾ ಇದ್ದೀನಿ. ಮೇಲೆ ಒಂದು ಪ್ಲೇಟ್ ಕವರ್ ಮಾಡಿಕೊಂಡು ಆ ಅನ್ನನ ಬಸ್ಕೊಳ್ತಾ ಇದ್ದೀನಿ. ಯೂಶಲಿ ಸಿಂಕಲ್ಲೇ ಬಸಿತೀವಿ ನಾವು. ಸೊ ನೀವು ನೋಡ್ತಾ ಇರ್ಬೋದು ಬಸ್ತಿದ್ದೀನಿ. ಸ್ವಲ್ಪ ನೀರು ಬಿಟ್ಟಿದ್ದೀನಿ ಬಿಕಾಸ್ ಅನ್ನ ಅಳ್ಳಬೇಕು. ಇದು ಅನ್ನ ಇವಾಗ ಒಂದು 2 to 3 ಮಿನಿಟ್ಸ್ವರೆಗೂ ಸ್ಟೀಮಲ್ಲಿ ಇಟ್ಟಿದ್ದೆ, ಅರಳಿದೆ. ಇವಾಗ ನೋಡ್ಬೋದು ಉದ್ರುದ್ರಾಗಿದೆ ಅನ್ನ. ಸೊ ಇಷ್ಟೇ ಸಿಂಪಲ್ ಪಾತ್ರೆನಲ್ಲಿ ಮಾಡೋದು. ತುಂಬ ಜನ ಕೇಳಿದ್ರಿ, ಸೊ ತೋರಿಸಿದ್ದೀನಿ. ಸೊ ಇವಾಗ ಮಟನ್ ಕುಕ್ ಆಗ್ತಾ ಇದೆ, ಜಿಡ್ಡೆಲ್ಲ ಬಿಡ್ತಾ ಇದೆ. ನೀವು ನೋಡ್ತಾ ಇರ್ಬೋದು. ಅದು ಮಟನ್ ಒಂಥರ ಸ್ಮೆಲ್ ಇರುತ್ತೆ, ನನಗಂತೂ ಆಗೋದಿಲ್ಲ, ನಾನು ಮಟನ್ ತಿನ್ನೋದು ಇಲ್ಲ. ಸೊ ಅದು ಇವಾಗ ಚೆನ್ನಾಗಿ ಎಲ್ಲ ಚಿಕ್ಕಾಗುತ್ತೆ ಸೈಜು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಯೂಶಲಿ ನಾನು ಕುಕ್ ಮಾಡ್ತೀನಿ ಅಷ್ಟೇ. ನಮ್ಮ ಮನೇಲಿ ಆಲ್ಮೋಸ್ಟ್ ಅಲ್ಲಿ ಯಾರೂ ಮಟನ್ ತಿನ್ನಲ್ಲ, ನಮ್ಮ ಮಾವ ಒಬ್ಬರೇ ತುಂಬ ತಿನ್ನೋದು. ನನ್ನ ಮೈದನೂ ಕೂಡ ತಿಂತಾನೆ ತುಂಬ. ಸೊ ಅವರು ನಾನ್ ವೆಜ್ ಅಂದರೆ ಎಲ್ರಿಗೂ ಇಷ್ಟ, ಬಟ್ ಮಟನ್ ಕೆಲವ್ರು ತಿಂತಾರೆ, ಕೆಲವ್ರು ತಿನ್ನಲ್ಲ. ಸೊ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಸಾಲ ಜೊತೆ ಕುಕ್ ಮಾಡಬೇಕಾಗುತ್ತೆ. ಸೊ ಮಸಾಲ ಎಣ್ಣೆ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ಕುಕ್ ಮಾಡ್ಕೊಳ್ಳಿ. ಇವನ್ ನೀವು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಿದ್ರು ಪರವಾಗಿಲ್ಲ. ಸೊ ಎಷ್ಟು ಚೆನ್ನಾಗಿ ಆಗಿದೆ, ನೀವೇ ನೋಡ್ತಾ ಇರ್ಬೋದು. ಸೊ ಇದನ್ನು ನೀವು ರೋಟಿ ಪೂರಿ ಜೊತೆಗೆ ಇದೇ ಥರ ಮಾಡ್ಕೊಂಡು ಯೂಸ್ ಮಾಡ್ಬೋದು, ಅಥವಾ ಸಾಂಬಾರು ಬೇಕು ಅಂದರೆ ನೀರು ಕೂಡ ಹಾಕ್ಕೋಬೋದು. ಈಗ ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಇದೆ. ಇದಕ್ಕೆ ನಾನು ಆಗಲೇ ಮಸಾಲ ಎತ್ತಿಟ್ಕೊಂಡಿರೋಂಥ ಪಾತ್ರೆನ ತೊಳೆದು ನೀರು ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಆ ಮಸಾಲ ಇನ್ನೂ ಸ್ವಲ್ಪ ಉಳ್ಕೊಂಡಿರುತ್ತೆ. ಸೊ ಜಾರಲ್ಲಿದ್ದಂಥ ಮಸಾಲ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ನೀರು ಜೊತೆ ಸೇರಿಸಿ. ಸೊ ಇವಾಗ ಸಾಂಬಾರು ರೆಡಿ ಇದೆ. ಇದು ಚೆನ್ನಾಗಿ ಕುದಿಬೇಕು. ಲಾಸ್ಟಲ್ಲಿ ಫ್ಯಾಟ್ ಕೂಡ ಇದೆ, ಅದು ಕೂಡ ಆ್ಯಡ್ ಮಾಡಬೇಕು. ಸೊ ಚೆನ್ನಾಗಿ ಕುದೀತಾ ಇದೆ. ಇವಾಗ ನೀವು ನೋಡ್ತಾ ಇರ್ಬೋದು ಫ್ಯಾಟ್ ಕೂಡ ಆ್ಯಡ್ ಮಾಡಿದ್ದೀನಿ ನಾನು. ಸೊ ಇದು ಫೈನಲ್ ಆಗಿ ಹೀಗಾಗಿದೆ, ನೀವು ನೋಡ್ತಾ ಇರ್ಬೋದು. ತುಂಬ ಕೆಳಗಡೆ ಹೋಗಿದೆ ಕುದ್ದು. ಮುದ್ದೆ ಕೂಡ ರೆಡಿ ಇದೆ, ರೈಸ್ ಕೂಡ ಆಗಲೇ ಮಾಡಿದ್ದೆ. ಸೊ ಇದು ಕಷಾಯ ನನ್ನ ಬ್ರದರ್ ಇನ್ಲ ಮೈದಾಗೆ ಹೊರಗಡೆ ಹೊರಡಿ ಜಾಸ್ತಿ, ಸೊ ಕೆಮ್ಮು ಶೀತ, ಸೊ ಅದಕ್ಕೋಸ್ಕರ ಕಷಾಯ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಊಟ. ಕೆಲೋಗ್ಸ್ ಮತ್ತು ಹಾಲು ಇಷ್ಟೇ ನಾನು ತಿನ್ನೋದು ಬೆಳಗ್ಗೆ ಸಂಜೆ. ಸೊ ಇದು ಕೂಡ ರೆಡಿ ಇದೆ. ಇವತ್ತಿನ ಮೀಲ್ ಪ್ಲ್ಯಾನ್ ಮುಗೀತು. ನಾನು ವ್ಲಾಗ್ ಎಂಡ್ ಮಾಡೋದಕ್ಕಾಗಲಿಲ್ಲ ಬಿಕಾಸ್ ಗೆಸ್ಟ್ಗಳು ತುಂಬ ಜನ ಇದ್ದರು. ಗೆಸ್ಟ್ಗಳಿದ್ದಾಗ ಆ್ಯಸ್ ಯೂಶುವಲ್ ಕೆಲಸ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ವ್ಲಾಗ್ ಎಂಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಗೆಸ್ಟ್ಗಳು ಯಾರು ಅಂದರೆ ನಮ್ಮ ಮಾವ ಮದುವೆ ಆದಾಗ ಶಿವಮೊಗ್ಗದಲ್ಲಿ ಬಾರ್ ಇತ್ತಂತೆ, ವೈನ್ ಪ್ರಿಪೇರ್ ಮಾಡುವಂಥದ್ದು. ಸೊ ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ರಂತೆ. ಸೊ ಅವರು ಬ್ಯಾಂಗ್ಳೂರು ಟ್ರಿಪ್ ಬಂದಿದ್ದಾಗ ನಮ್ಮ ಮನೆಗೆ ಬಂದು ಸ್ಟೇ ಆಗಿದ್ರು ನಿನ್ನೆ. ಸೊ ಇವತ್ತು ಮಾರ್ನಿಂಗ್ ಎದ್ದು ಹೊರಟೋದ್ರು, 5 ಗಂಟೆಗೆ ಎದ್ದು ಹೊರಟೋದ್ರು, ಬಿಕಾಸ್ ಬೇರೆ ಬೇರೆ ಪ್ಲೇಸ್ ಎಲ್ಲ ನೋಡಬೇಕು ಅಂತ. ಸೊ ಅವರೆಲ್ಲ ಬಂದಿದ್ರು. ಸೊ ಅವ್ರಿಗೋಸ್ಕರ ನಾನ್ ವೆಜ್ ಪ್ರಿಪೇರ್ ಮಾಡಿದ್ವಿ. ಗೆಸ್ಟ್ಗಳಿದ್ರಲ್ವ, ಸೊ ವ್ಲಾಗ್ ಎಂಡ್ ಮಾಡೋದಕ್ಕಾಗಲಿಲ್ಲ. ಆದ್ದರಿಂದ ಇವಾಗ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 10:30 ಆಗಿದೆ. ನನ್ನ ಮಗ ಸ್ಕೂಲ್ಗೆ ಹೋಗಿ ಆಲ್ಮೋಸ್ಟ್ 1 hour ಆಯಿತು. ಸೊ ನನ್ನ ದಿನ ಬ್ರೇಕ್ಫಾಸ್ಟ್ ಆಗಿಲ್ಲ, ಸ್ನಾನ ಆಗಿಲ್ಲ, ಪೂಜೆ ಆಗಿಲ್ಲ. ಬಿಕಾಸ್ ರಾತ್ರಿ 1:30ಗೆ ಹೋಗಿದ್ದು ಕರೆಂಟ್ ಇನ್ನೂ ಬಂದಿಲ್ಲ. UPS ಬ್ಯಾಟ್ರಿ ಕೂಡ ಫುಲ್ ಲೋ ಆಗಿದೆ. ಗೀಸರ್ ಆನ್ ಮಾಡೋದಕ್ಕಾಗ್ತಾಯಿಲ್ಲ. ಸೊ ಕರೆಂಟ್ ಬಂದಮೇಲೆ ಗೀಸರ್ ಆನ್ ಆದಮೇಲೆ ಸ್ನಾನ, ಬ್ರೇಕ್ಫಾಸ್ಟ್, ಊಟ ಎಲ್ಲ, ಪೂಜೆ ಕೂಡ. ಅದಕ್ಕೋಸ್ಕರ ವೆಯ್ಟಿಂಗ್ ಎಲ್ಲರೂ. ಆಲ್ಮೋಸ್ಟ್ ಎಲ್ರದ್ದು ಆಯಿತು, ನಂದು ನಮ್ಮ ಅತ್ತೆದಿಬ್ಬರದ್ದೇ ಆಗಿಲ್ಲ ಇನ್ನು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಶೂಟ್ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಈಗ ಬೇಗ ಫ್ರೀ ಇದ್ದಿದ್ದ ಕಾರಣ ವ್ಲಾಗ್ನ ಇಲ್ಲಿಗೆ ಬೇಗ ಎಂಡ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಬಿಕಾಸ್ ವ್ಲಾಗ್ ತುಂಬ ಲೇಟ್ ಆದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಕೂಡ. ಎಡಿಟಿಂಗ್ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ, ಈ ಕ್ಲಿಪ್ಪಿಗೆ ಮಾತ್ರ ಎಡಿಟಿಂಗ್ ಮುಗಿಸ್ಬೇಕು. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಬಗ್ಗೆ ಅಥವಾ ಈ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.